ಎಲ್ರಿಗೂ ನಮಸ್ಕಾರ. ನಾನು ಶ್ರುತಿ. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವ್ಲಾಗ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಐ ಹೋಪ್ ನೀವು ಕೂಡ ತುಂಬ ಚೆನ್ನಾಗಿದ್ದೀರಾ ಅನ್ಕೊತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಟ್ಯೂಸ್ಡೇ ಹಾಗೂ ವೆನ್ಸ್ಡೇ ವ್ಲಾಗ್ ಇದಾಗಿರುತ್ತೆ. ರಥಸಪ್ತಮಿ ಇದ್ದಿದ್ದರಿಂದ ಅವತ್ತು ಬೇಗ ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಕೂಡ ರಂಗೋಲಿ ಎಲ್ಲ ಹಾಕಿ ರೆಡಿ ಮಾಡ್ಕೊಡ್ತಾ ಇದ್ದೆ. ಸೊ ನಂತರ ಗಮ್ಮಿಗೆ ಕಳಿಸ್ಬೇಕಿತ್ತಲ್ವ, ಅವಳು ಕೂಡ ಟಿಫನ್ ಎಲ್ಲ ಮಾಡಿ ನಂತರ ಸ್ನಾನ ಮಾಡಿಕೊಂಡು ಪೂಜೆ ಮಾಡಿದ್ದಾಯಿತು. ರಥಸಪ್ತಮಿ ದಿನ ಹೆಕ್ಕದ ಎಲೆಗಳನ್ನ ಶೋಲ್ಡ್ರ್ ಮೇಲೆ ಹಾಗೆ ತಲೆ ಮೇಲೆ ಒಂದು ಇಟ್ಕೊಂಡು ಸ್ನಾನ ಮಾಡೋದು ಪದ್ಧತಿ ಇದೆ. ಸಪ್ತಮಿ ರಥಸಪ್ತಮಿ ಅಂತ ಹೇಳ್ಕೊತಾ 3 ಚೊಂಬು ನೀರು ಪೂರ್ವಮುಖವಾಗಿ ಕೂತ್ಕೊಂಡು ಸ್ನಾನ ಮಾಡೋದು ತುಂಬ ಒಳ್ಳೆಯದು. ನಾವೆಲ್ಲ ಸಣ್ಣವರಿದ್ದಾಗ ರಥಸಪ್ತಮಿಯಲ್ಲಿ ಎಕ್ಕದ ಎಲೆಗಳನ್ನ ಇಟ್ಕೊಂಡು ಸ್ನಾನ ಮಾಡಬೇಕು ಅಂತೇಳಿದ್ರೆ ಏನೋ ಒಂಥರ ಖುಷಿ. ಅದನ್ನ ಇಟ್ಕೊಂಡು ನೀರು ಹಾಕೊಳ್ಳುವಾಗ ಅದು ಬೀಳುತ್ತೋ ಇಲ್ಲೋ ಅನ್ನೋ ಥರ ಆಟ ಆಡುತ್ತಾ ಇದ್ವಿ ಅನಿಸುತ್ತೆ ಹೆಚ್ಚಾಗಿ ನಾವು. ಅದೇ ರೀತಿ ಎಲ್ಲರೂ ಚೈಲ್ಡ್ಹುಡ್ ಡೇಸಲ್ಲೂ ಇದೇ ಥರ ಇರುತ್ತೆ ಅಂತ ಅನ್ಕೋತೀನಿ. ಆಮೇಲೆ ಈ ಒಂದು ವಾರದಲ್ಲಂತೂ ತುಂಬಾ ಬ್ಯುಸಿ ಆಗಿಬಿಟ್ಟಿದ್ದೀನಿ. ಯಾಕಂದರೆ ಗಮ್ಮೆಂದು ಡ್ಯಾನ್ಸ್ ಪ್ರೋಗ್ರಾಮ್ ಇತ್ತು, ಹಾಗೆ ಅವಳಿಗೆ ಆನ್ಯುವಲ್ ಡೇ ಕೆಲವೊಂದು ಪ್ರಿಪ್ರೇಷನ್ಸ್ ಇತ್ತು. ಜೊತೆಗೆ ನಂದು ಶಾಪ್ ಕೆಲಸ, ಹಾಗೆ ಮನೆ ಕೆಲಸ, ಈ ಥರ ಓಡಾಟಗಳು ಜಾಸ್ತಿ ಆಗಿದ್ದರಿಂದ ವೀಡಿಯೋಸ್ ಮಾಡ್ಕೊಳಕ್ಕಾಗಿಲ್ಲ. ಹಾಗೆಯೇ ವೀಡಿಯೋಸ್ ಮಾಡಿಕೊಂಡ್ರೂ ಕೂಡ ಎಡಿಟ್ ಮಾಡ್ಕೊಳಕ್ಕಾಗ್ತಾಯಿಲ್ಲ. ಎಡಿಟ್ ಮಾಡಿದ್ದಕ್ಕೆ ವಾಯ್ಸ್ ಓವರ್ ಕೊಡೋದಕ್ಕೆ ಕೂಡ ಆಗ್ತಾಯಿಲ್ಲ. ತುಂಬಾ ಬ್ಯುಸಿ ಆಗಿಬಿಟ್ಟೆ. ಕೆಲವೊಂದು ಟೈಮು ಅನ್ನಿಸ್ತಾಯಿತ್ತು ತುಂಬ ಬ್ಯುಸಿ ಆಗಬೇಕು, ನಾನು ತುಂಬ ಏನು ಥಿಂಕ್ ಮಾಡದೇ ಇರೋಷ್ಟು ಬ್ಯುಸಿ ಆಗಬೇಕು, ಮೈಂಡಿಗೆ ಯೋಚನೆ ಬರಬಾರ್ದು ಅನ್ನೋಷ್ಟು ಬ್ಯುಸಿ ಆಗಬೇಕು ಅಂತ ಅನ್ಕೋತಾ ಇದ್ದೆ. ಬಟ್ ಈಗ ಅನ್ನಿಸ್ತಾ ಇದೆ ಆರಾಮ್ಸೆ ಮನೇಲಿ ಹೌಸ್ ವೈಫ್ ಆಗಿದ್ದಿದ್ರೆ ಚೆನ್ನಾಗಿತ್ತು, ಈ ರಿಸ್ಕ್ ಎಲ್ಲ ಬೇಡಿತ್ತು ಅಂತ ಅನಿಸುತ್ತೆ. ಯಾಕಂದರೆ ಈ ಥರ ತುಂಬ ಬ್ಯುಸಿ ಆದಾಗ ಏನಾಗುತ್ತೆ, ನಮ್ಮ ಬಗ್ಗೆ ನಾವು ಯೋಚನೆ ಮಾಡೋದನ್ನೇ ಕಡಿಮೆ ಮಾಡಿಬಿಡ್ತೀವಿ. ಹೆಲ್ತ್ ಇಶ್ಯೂಗಾಗಿರ್ಬೋದು, ಅಂದರೆ ರೆಸ್ಟ್ಲೆಸ್ ಲೈಫ್ ಅನಿಸ್ಬಿಡುತ್ತೆ. ಅಟ್ಲೀಸ್ಟ್ ಒಂದು 5 ಮಿನಿಟ್ಸ್ ಕೂಡ ನಮಗೆ ಅಂತ ಟೈಮ್ ಸಿಗೋಲ್ಲ. ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂದರೂ ಕೂಡ ಟೈಮ್ ಸಿಗೋಲ್ಲ. ಸೊ ಈ ಥರ ಅನ್ನಿಸ್ತಾ ಇದೆ ಇತ್ತೀಚೆಗೆ. ಎಲ್ಲ ಹೌಸ್ ವೈಫ್ಸ್ಗೂ ಇದೆ ಅಂತ ಅನಿಸುತ್ತೆ. ಯಾಕಂದರೆ ಹೌಸ್ ವೈಫ್ಸ್ ಆದರೆ ಅಟ್ಲೀಸ್ಟ್ ಮನೇಲಿ ಒಂದು 10 ಮಿನಿಟ್ಸ್ ಆದರೂ ಟೈಮ್ ಇರುತ್ತೆ. ಮನೇಲೂ ಮಾಡ್ಕೊಂಡು ಹೊರಗಡೆ ಹೋಗಿ ಮಾಡೋರಿಗೆ ತುಂಬಾ ಕಷ್ಟ ಆಗುತ್ತೆ ಅನ್ಕೋತೀನಿ. ಇದು ಒಂದು ಒಳ್ಳೆ ರಂಗೋಲಿಯಿಂದ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ. ಸೊ ಕಂಪ್ಲೀಟಾಗಿ ಎಲ್ಲ ಮುಗಿಸ್ಕೊಂಡು ಪೂಜೆ ಕೂಡ ರೆಡಿ ಮಾಡಿಕೊಂಡೆ. ಪೂಜೆ ಎಲ್ಲ ಮುಗಿಸ್ಕೊಂಡಿದ ನಂತರ ನಾನು ಡೇ ಟೈಮು ಉದ್ಬತ್ತಿ ಎಲ್ಲ ಏನು ಬೆಳಗಲ್ಲ, ಸಾಂಬ್ರಾಣಿ ಬತ್ತಿ ಇರುತ್ತಲ್ವ ಅದನ್ನು ಬೆಳಗ್ಬಿಟ್ಟು ಈ ಥರ ಇಟ್ಟರೆ ಆಯಿತು. ಇದನ್ನು ಎಲ್ಲ ಮೂಲೆಗಳಿಗೂ ಮನೆಗೆ ಫುಲ್ ತೋರಿಸಿ ಆ ಹೊಗೆನ ಕೊಟ್ಟರೆ ನೆಗೆಟಿವ್ಸ್ ಅನ್ನೋದು ಇರಲ್ಲ ಅಂತ ಹೇಳ್ತಾರೆ. ಸೊ ಹಾಗಾಗಿ ನಾನು ಆ ಥರ ಮಾಡ್ತೀನಿ. ಹಾಗೆ ನಾನು ಇಲ್ಲಿ ಟೀ ಮಾಡೋದಕ್ಕೆ ಇಟ್ಟಿದ್ದೆ. ಟೀ ಕೂಡ ಕುಡಿದ್ಬಿಟ್ಟು ಸ್ವಲ್ಪ ಫ್ರೆಶ್ ಅಪ್ ಆಗಿ ಆಮೇಲೆ ಬೇರೆ ಕೆಲಸ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಅದರ ಸೈಡಲ್ಲಿ ಮಾಡೋವಂಥ ಪೆಸರಟ್ಟು ಸ್ಪೆಷಲ್ ಅಂತ ಹೇಳ್ಬೋದು. ಸೊ ನಮ್ಮ ಕಡೆ ಇದನ್ನು ನಾವು ಹೆಸರುಕಾಳು ದೋಸೆ ಅಂತ ಕೂಡ ಕರಿಬೋದು. ರಿಚ್ ಪ್ರೋಟೀನ್ ಇರೋವಂಥ ಮಕ್ಕಳಿಗೆ ತುಂಬಾ ಹೆಲ್ತಿಯಾಗಿರೋವಂಥ ಒಂದು ಫುಡ್ ರೆಸಿಪಿ. ಮಾರ್ನಿಂಗ್ ಟಿಫನ್ನಿಗೆ ಹಾಗೆ ಮಕ್ಕಳು ಲಂಚ್ ಬಾಕ್ಸಿಗೆ ಮಾಡಿಸಿದಂಥ ಒಂದು ಆರೋಗ್ಯಭರಿತ ರೆಸಿಪಿ ಅಂತ ಹೇಳ್ಬೋದು. ನಾನು ಹೆಸರುಕಾಳು ಮತ್ತು ಅಕ್ಕಿ ಈಕ್ವಲ್ ಕ್ವಾಂಟಿಟಿನಲ್ಲಿ ರಾತ್ರಿ ನೆನೆಸಿಟ್ಕೊಂಡಿದ್ದೆ. ಬೆಳಗ್ಗೆ ಅದನ್ನು ಒಂದು ಮಿಕ್ಸರ್ ಜಾರ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ನಂತರ ಇದಕ್ಕೆ ಖಾರಕ್ಕೆ ಬೇಕಾಗೋ ಅಷ್ಟು 1-2 ಹಸಿಮೆಣಸಿನ್ಕಾಯಿ ಸೇರಿಸ್ಕೊತಾ ಇದ್ದೀನಿ. 1 ಇಂಚಷ್ಟು ಶುಂಠಿ, ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ದೋಸೆ ಹಿಟ್ಟಿನ ಹದಕ್ಕೆ ರುಬ್ಬಿ ನಾನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಇದನ್ನು ರೆಸ್ಟ್ ಮಾಡೋ ಅವಶ್ಯಕತೆ ಇಲ್ಲ, ಡೈರೆಕ್ಟಾಗಿ ನಾವು ದೋಸೆನ ಮಾಡ್ಕೋಬೋದು. ನಂತರ ನಾನಿಲ್ಲಿ ದೋಸೆನ ಮಾಡ್ಕೊಳ್ಳೋಕ್ಕೆ ಹಂಚಿಟ್ಬಿಟ್ಟು ಸ್ವಲ್ಪ ಆಯಿಲ್ನ ಹಾಕಿ ಮತ್ತೆ ಸ್ವಲ್ಪ ನೀರನ್ನ ಚಿಮಿಸ್ಬಿಟ್ಟು ಅದಾದ ನಂತರ ದೋಸೆನ ಹಾಕ್ಕೋತಾ ಇದ್ದೀನಿ. ಸೊ ಈ ರೀತಿ ಮಾಡೋದ್ರಿಂದ ಹೆಂಚು ಎಷ್ಟೇ ಕಾದಿದ್ರೂ ಕೂಡ ನಾರ್ಮಲ್ ಹೀಟಿಗೆ ಬರುತ್ತೆ ಅಂತ ಹೇಳ್ಬಿಟ್ಟು ಈ ರೀತಿ ಮಾಡೋದ್ರಿಂದ ದೋಸೆ ಚೆನ್ನಾಗಿ ಎದ್ದೇಳುತ್ತೆ. ಸೊ ಈಗ ನಾನು ದೋಸೆನ ಹಾಕ್ಕೋತಾ ಇದ್ದೀನಿ. ಸೊ ಕಂಪ್ಲೀಟಾಗಿ ದೋಸೆ ಎಲ್ಲ ಹಾಕಿದ್ದಾದಮೇಲೆ ಮೇಲಿಂದ 1 ಸ್ಪೂನ್ ತುಪ್ಪ ಅಥವಾ ಆಯಿಲ್ನ ಸೇರಿಸ್ಕೊಳ್ಳಿ. ಕಂಪ್ಲೀಟಾಗಿ ಅದು ಕುಕ್ ಆಗೋವರೆಗೂ ವೆಯ್ಟ್ ಮಾಡಿ ನಂತರ ಟರ್ನ್ ಮಾಡಿ ಅದು ಕೂಡ ಕಂಪ್ಲೀಟಾಗಿ ಬೇಯಿಸ್ಕೊಂಡ್ರೆ ತುಂಬಾ ರುಚಿಯಾಗಿರೋವಂಥ ಹೆಸರು ಕಾಳಿನ ದೋಸೆ ರೆಡಿ ಆಗುತ್ತೆ. ನಾನು ಗಮ್ಮಿಂಗೆ ಇವತ್ತು ಇದನ್ನು ಟಿಫನಿಗೆ ಮಾಡಿಕೊಟ್ಟಿದ್ದೆ. ನಂತರ ನಾನಿಲ್ಲಿ ಲಂಚ್ ಬಾಕ್ಸಿಗೆ ಕಲ್ಲಂಗಡಿ ಹಣ್ಣಿತ್ತು, ಸೊ ಅದನ್ನು ಕೂಡ ಹೆಚ್ಚಿ ಬಾಕ್ಸಿಗೆ ಹಾಕಿ ಕೊಟ್ಟಿದ್ದೆ. ಮನೇಲಿರೋವಂಥ ಕೆಲವೊಂದು ಪದಾರ್ಥಗಳನ್ನ ಉಪಯೋಗಿಸ್ಕೊಂಡು ಮಾಡೋವಂಥ ಒಂದು ಈವ್ನಿಂಗ್ ಸ್ನ್ಯಾಕ್ಸ್ನ ನೋಡೋಣ. ಇದು ನಮ್ಮ ಅತ್ತೆಯವರ ರೆಸಿಪಿ. ಬನ್ನಿ ನೋಡೋಣ ಯಾವ ರೀತಿ ಮಾಡೋದು ಅಂತ ಹೇಳಿ. ಮೊದಲನೇದಾಗಿ ಒಂದು ಬೌಲ್ಗೆ ಮೊಸರನ್ನ ಹಾಕ್ಕೊಂಡು ಸ್ವಲ್ಪ ನೀರನ್ನ ಹಾಕಿ ಬೀಟ್ ಮಾಡಿ ನಂತರ ಅದಕ್ಕೆ ಉಪ್ಪು ಮತ್ತು ಸಕ್ಕರೆ ಹಾಗೆ ಒಗ್ಗರಣೆ ಮಾಡಿರೋ ಅಂಥ ಸಾಸಿವೆ, ಜೀರಿಗೆ, ಆಯಿಲ್ ಮಿಕ್ಸ್ಚರ್ ಏನಿದೆ ಅದು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು. ನಂತರ ಒಂದು ಪ್ಲೇಟಿಗೆ ಬ್ರೆಡ್ ಸ್ಲೈಸಸ್ನ ಇಟ್ಕೊಂಡು ಮಾಡಿಟ್ಕೊಂಡಿರೋಂಥ ಮೊಸರು ಮಿಕ್ಸ್ಚರ್ ಏನಿದೆ ಅದನ್ನು ಕೂಡ ಸೇರಿಸ್ಕೊಳ್ಳಿ. ಸ್ವಲ್ಪ ಖಾರದ ಪುಡಿ ಮೇಲಿಂದ, ಹಾಗೆ ಸ್ವಲ್ಪ ಜೀರಿಗೆ ಪುಡಿ, ಜೊತೆಗೆ ನೆಕ್ಸ್ಟ್ ಸೆಕೆಂಡ್ ಲೇಯರಲ್ಲಿ ಮತ್ತೊಂದು ಬ್ರೆಡ್ ಸ್ಲೈಸ್ನ ಇಟ್ಕೋತಾ ಇದ್ದೀವಿ. ಬೇಕಂದರೆ ಒಂದೇ ಲೇಯರೇ ಸಾಕಾಗತ್ತೆ.
ಹಾಗೆ ಅದಕ್ಕೂ ಕೂಡ ಮೊಸರು ಮಿಕ್ಸ್ಚರ್ನ ಸೇರಿಸ್ಕೊಂಡು ಸ್ವಲ್ಪ ಖಾರದ ಪುಡಿ ಹಾಗೆ ಜೀರಿಗೆ ಪುಡಿ ಹೆಚ್ಚಿಟ್ಕೊಂಡಿರೋಂಥ ಆನಿಯನ್ನು ಹಾಗೆ ತುರಿದಿಟ್ಕೊಂಡಿರೋಂಥ ಕ್ಯಾರೆಟು ಸ್ವಲ್ಪ ಮೇಲಿಂದ ಕೊತ್ತಂಬರಿ ಸೊಪ್ಪು ಹಾಗೆ ಖಾರ ಬುಂದಿನ ಸೇರಿಸ್ಕೊಂಡ್ರೆ ತುಂಬಾ ರುಚಿಯಾಗಿರೋವಂಥ ಈವ್ನಿಂಗ್ ಸ್ನ್ಯಾಕ್ಸ್ ರೆಡಿ ಆಗುತ್ತೆ. ಮನೇಲಿರೋ ಪದಾರ್ಥಗಳನ್ನ ಉಪಯೋಗಿಸ್ಕೊಂಡು ಕೂಡ ನೀವು ಈಸಿಯಾಗಿ ಮಾಡ್ಕೋಬೋದು. ಈ ಒಂದು ಸ್ನ್ಯಾಕ್ಸು ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ. ಟ್ರೈ ಮಾಡಿ ಇಷ್ಟ ಆದರೆ. ಅಕ್ಕ ಅಕ್ಕ ದೈವಿಕ್ ಗಮ್ಯಂಗೆ ಅಕ್ಕ ಅಂತ ಇದೇ ಫಸ್ಟ್ ಟೈಮ್ ಕರಿತಾ ಇರೋದು. ಇಷ್ಟು ದಿನ ಬರೀ ಅಮ್ಮ ಅನ್ನೋದು ಬಿಟ್ಟರೆ ಏನೂ ಹೇಳ್ತಾನೆ ಇರಲಿಲ್ಲ. ಹಾಗೆ ನಾನು ಟಿಫನಿಗೆ ಅಂತ ಹೇಳ್ಬಿಟ್ಟು ಕಿಚುಡಿನ ಮಾಡಿದ್ದೆ. ಇದರ ರೆಸಿಪಿ ನಾನು ಯಾವಾಗಲೂ ಶೂಟ್ ಮಾಡ್ಕೊಂಡಾಗ ಏನಾದರೂ ಒಂದು ಮಿಸ್ಟೇಕ್ ಆಗಿರುತ್ತೆ. ಇದನ್ನು ನಾನು ನಿಮಗೆ ಶೇರ್ ಮಾಡ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಖಂಡಿತ ಶೇರ್ ಮಾಡ್ಕೋತೀನಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಈ ವ್ಲಾಗ್ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.